ಲೋಕಸಭೆಗೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ತಾಯಿ ಸ್ಪರ್ಧಿಸ್ತಾ ಇದ್ದಂತಹ ರಾಯ್ಬರೇಲಿಯಲ್ಲಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದ್ದು, ಎರಡು ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಸ್ಪರ್ಧಿಸುವಂತಹ ಸಾಧ್ಯತೆ ಇದೆ. ಕಳೆದ ಬಾರಿ ಕೂಡ ಅವರು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. ಎರಡು ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಸ್ಪರ್ಧಿಸುವ ಸಾಧ್ಯತೆ ಇದೆ. ಎಂದಿನಂತೆ ಅಮೇಥಿ ಮತ್ತು ವಯನಾಡ್, ಆ ಎರಡು ಕ್ಷೇತ್ರಗಳು, ವಯನಾಡ್ ಅವರ ಹಿಂದಿನ ಕ್ಷೇತ್ರ, ಅಮೇಥಿ ಮತ್ತು ವಯನಾಡ್ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ರಾಯ್ಬರೇಲಿ ಕ್ಷೇತ್ರವನ್ನು ಸೋನಿಯಾ ಗಾಂಧಿ ಪುತ್ರಿಗೆ ಬಿಟ್ಟುಕೊಟ್ಟಿರೋದು. ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಬಹುತೇಕ ಫಿಕ್ಸ್ ಅಷ್ಟೇ ಅಲ್ಲ, ತಾಯಿ ಸ್ಪರ್ಧಿಸ್ತಾ ಇದ್ದಂತಹ ರಾಯ್ಬರೇಲಿಯಲ್ಲಿ ಪ್ರಿಯಾಂಕಾ ಗಾಂಧಿ ಈ ಬಾರಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಇನ್ನು ರಾಹುಲ್ ಗಾಂಧಿ ಅಮೇಥಿ ಮತ್ತು ವಯನಾಡು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತಾ ಇದ್ದು, ಬಹುತೇಕ ಫಿಕ್ಸ್ ಆಗಿದೆ ಅವರು ಕಣಕ್ಕಿಳಿಯುವಂತಹ ಸ್ಥಳ. ಇದರಲ್ಲಿ ಲೋಕಸಭೆಗೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆಯ ಬಗ್ಗೆ ಸಾಕಷ್ಟು ಗೊಂದಲ ಕೂಡ ಇತ್ತು, ಸ್ಪರ್ಧಿಸ್ತಾರೆ ಇಲ್ಲ ಅಂತಂದರೆ ಯಾವಾಗ ಸೋನಿಯಾ ಗಾಂಧಿ ಅವರು ಒಂದು ಭಾವನಾತ್ಮಕವಾಗಿ ರಾಯ್ಬರೇಲಿಯ ಜನರಿಗೆ ಒಂದು ಪತ್ರವನ್ನು ಬರೀತಾರೆ. ಅವರು ರಾಜ್ಯಸಭೆಗೆ ಎಂಟ್ರಿ ಆಗ್ತೀನಿ, ನಾನು ಇದು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತೀನಿ ಅಂತೇನು ಭಾವನಾತ್ಮಕವಾಗಿ ಜನರಿಗೆ ಹೇಳ್ತಾರೆ. ನಂತರ ಅದು ಪ್ರಿಯಾಂಕಾ ಗಾಂಧಿ ಅವರಿಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ ಅನ್ನುವಂತಹ ಚರ್ಚೆ ಇತ್ತು. ಅದು ಈಗ ಬಹುತೇಕ ನಿಜವಾಗುವ ಸಮಯ ಬಂದಿದೆ.